ನಡು ರಸ್ತೆಯಲ್ಲೇ ಬೈಕ್ ಅಡ್ಡಗಟ್ಟಿ ರೌಡಿ ಶೀಟರ್ನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಮಂಗಳೂರು ನಗರದ ತೊಕ್ಕೊಟ್ಟು ಫ್ಲೈಓವರ್ ಮೇಲೆ ನಡೆದಿರುವಂತ ಘಟನೆ ಇದು. ಉಲ್ಲಾಳದ ರೌಡಿ ಶೀಟರ್ ಆರಿಫ್ ಹುಸೇನ್ 42 ವರ್ಷ ವಯಸ್ಸಾಗಿತ್ತು, ಭೀಕರವಾಗಿ ಕೊಲೆಯಾಗಿದ್ದಾರೆ. ಮಂಗಳೂರು ನಗರದ ತೊಕ್ಕೊಟ್ಟು ಫ್ಲೈಓವರ್ನಲ್ಲಿ ನಡೆದಿರುವಂತ ಘಟನೆ. ಉಲ್ಲಾಳದ ರೌಡಿ ಶೀಟರ್ ಆರಿಫ್ ಹುಸೇನ್ ಭೀಕರ ಹತ್ಯೆಯಾಗಿದೆ. ಮುಂಜಾನೆ ಬುಲೆಟ್ ಬೈಕ್ನಲ್ಲಿ ಮಂಗಳೂರಿಗೆ ಬರ್ತಾ ಇದ್ದಾಗ ದಾಳಿಯಾಗಿದೆ. ಮಂಗಳೂರಿನ ಮೀನುಗಾರಿಕಾ ಘಟಕದಲ್ಲಿ ವ್ಯಾಪಾರಿಯಾಗಿದ್ರು ಆರಿಫ್ ಎನ್ನುವಂಥದ್ದು ಗೊತ್ತಾಗಿದೆ. ಉಲ್ಲಾಳದ ಅಜ್ಜಿನಡ್ಕದ ಮುಳ್ಳುಗುಡ್ಡೆ ಎಂಬಲ್ಲಿ ಆರಿಫ್ ವಾಸ ಇದ್ರು. ರೌಡಿ ಶೀಟರ್ ಕೊಲೆಯಾಗಿದೆ ಕಡಲ ನಗರಿ ಮಂಗಳೂರಿನಲ್ಲಿ. ಮಂಗಳೂರಿನ ತೊಕ್ಕೊಟ್ಟು ಫ್ಲೈಓವರ್ ಮೇಲೆ ನಡೆದಿರುವಂಥ ಘಟನೆ ಇದು. ನೋಡ್ತಾ ಇರ್ಬೋದು ರೌಡಿ ಶೀಟರ್ ಆರಿಫ್ ಹುಸೇನ್ನ ಫೋಟೋವನ್ನು. ಆರಿಫ್ ಹುಸೇನ್ಗೆ 42 ವರ್ಷ ವಯಸ್ಸಾಗಿತ್ತು. ಮಂಗಳೂರಿನ ಮೀನುಗಾರಿಕಾ ಘಟಕದಲ್ಲಿ ಆರಿಫ್ ವ್ಯಾಪಾರಿಯಾಗಿದ್ದರು ಎನ್ನುವಂಥ ಮಾಹಿತಿ ಇದೆ. ಹಾಗೆಯೇ ಬೆಳಗ್ಗೆ ಮೀನುಗಾರಿಕಾ ಬಂದರಿನತ್ತ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಅಡ್ಡಗಟ್ಟಿ ಭೀಕರವಾಗಿ ಹತ್ಯೆಗೈದು ಪರಾರಿಯಾಗಿದ್ದಾರೆ. ಸದ್ಯ ಆರಿಫ್ ಹುಸೇನ್ ಹತ್ಯೆಗೆ ಕಾರಣ ಏನು ಗೊತ್ತಾಗಬೇಕಿದೆ. ಮಂಗಳೂರಿನಲ್ಲಿ ರೌಡಿ ಶೀಟರ್ನ ಬರ್ಬರ ಕೊಲೆಯಾಗಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಈ ಆರಿಫ್ ಹುಸೇನ್ ಇದ್ದಾರೆ, ಮಂಗಳೂರಿನ ಮೀನುಗಾರಿಕಾ ಘಟಕದಲ್ಲಿ ವ್ಯಾಪಾರಿ ಆಗಿದ್ದ ಎನ್ನುವಂಥ ಮಾಹಿತಿ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಗಿರಿಧರ್ ಶೆಟ್ಟಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಿರಿಧರ್, ಭೀಕರವಾಗಿ ಕೊಲೆ ಮಾಡಲಾಗಿದೆ, ಅದು ಕೂಡ ರೌಡಿ ಶೀಟರ್ನನ್ನ. ಯಾವ ಕಾರಣಕ್ಕೆ ಕೊಲೆ ಆಗಿದೆ, ಯಾರು ಕೊಲೆ ಮಾಡಿರೋದು, ಮಾಹಿತಿ ಏನಾದರೂ ಸಿಕ್ಕಿದೆಯಾ? ಇವತ್ತು ಬೆಳ್ಳಂಬೆಳಗ್ಗೆ ಅಂದ್ರೆ ನಸುಕಿನ ವೇಳೆಗೆ ಆತ ಈ ಆರಿಫ್ ಹುಸೇನ್ ಎನ್ನುವಂತ ಈ ಉಳ್ಳಾಳದ ಮುಳ್ಳುಗುಡ್ಡೆಯಿಂದ ಮಂಗಳೂರಿನ ಮೀನುಗಾರಿಕಾ ಧಕ್ಕೆಗೆ ಬರ್ತಾ ಇದ್ದ. ತನ್ನ ಬುಲೆಟ್ ನಲ್ಲಿ ಬರ್ತಾ ಇದ್ದಾಗ ತೊಕ್ಕೊಟ್ಟಿನ ಫ್ಲೈಓವರ್ ಮೇಲ್ಗಡೆಯಿಂದ ಕಾರ್ನಲ್ಲಿ ಬೆನ್ನಟ್ಕೊಂಡು ಬಂದಿದ್ದ ತಂಡವೊಂದು ಅವರನ್ನು ಆ ಕಾರ್ನಲ್ಲಿ ಡಿಕ್ಕಿಪಡಿಸಿ ಅಲ್ಲಿ ನೆಲಕ್ಕೆ ಬಿದ್ದ ಆರಿಫ್ ಮೇಲೆ ತಲವಾರಿನಿಂದ ಕೊಚ್ಚಿಗೆ ಹತ್ಯೆ ಮಾಡಿದ್ದಾರೆ. ಯಾರು ಈ ಕೃತ್ಯ ಎಸಗಿದ್ದಾರೆ ಅನ್ನೋದು ಇನ್ನು ಕೂಡ ಗೊತ್ತಾಗಿಲ್ಲ. ಆದ್ರೆ ಈತ ಮಂಗಳೂರಿನ ಬಂದರು ಠಾಣೆಯಲ್ಲಿ ರೌಡಿ ಶೀಟರ್ ಆಗಿರುವಂತದ್ದು. ಮತ್ತೆ ಈ ಹಿಂದೆ 2022ರಲ್ಲಿ ಈತನ ಮೇಲೆ ಇದೇ ರೀತಿಯ ಒಂದು ಕೊಲೆ ಯತ್ನ ಕೂಡ ನಡೆದಿತ್ತು. ಆ ಸಂದರ್ಭದಲ್ಲಿ ಕೂಡ ತೊಕ್ಕೊಟ್ಟಿನಲ್ಲಿ ಒಂದು ಹಿಂಬಾಲಿಸುತ್ತಾ ಬಂದ ತಂಡವೊಂದು ಈತನ ಮೇಲೆ ಕಾರು ಡಿಕ್ಕಿಪಡಿಸುವಂತಹ ಯತ್ನ ಕೂಡ ಆಗಿತ್ತು. ಅದರಲ್ಲಿ ಸ್ವಲ್ಪದರಲ್ಲೇ ಪಾರಾಗಿದ್ದ. ಈಗ ಈ ಬಾರಿ ಆತನನ್ನು ಕೊಲೆ ಮಾಡಲಾಗಿದೆ. ಆತನ ವೈಯಕ್ತಿಕ ದ್ವೇಷ ಇದ್ದವರೇ ಈ ಕೃತ್ಯ ಎಸಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಇದ್ರ ಬಗ್ಗೆ ಮಂಗಳೂರಿನ ಪೊಲೀಸರು ಈಗ ತನಿಖೆ ನಡೆಸ್ತಾ ಇದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಆ ಸ್ಥಳಕ್ಕೆ ಕೂಡ ಭೇಟಿ ನೀಡಿದ್ದಾರೆ. ಥ್ಯಾಂಕ್ ಯು ಗಿರಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.